ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆಗಿತ್ತು ವ್ಲಾಗ್ಸ್ ಎಲ್ಲ ಮಾಡಿ. ಹಾಯ್ ಸೊ ತುಂಬ ದಿನ ಆಗಿತ್ತು ವ್ಲಾಗ್ಸ್ ಎಲ್ಲ ಮಾಡಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಬಂದು ಅವಾಗ ಮಾಡಿರೋವು ಇದ್ದಾವೆ, ಒಂದೇನೇದು ಇಲ್ಲ, ತುಂಬ ದಿನದಿಂದ ಅವಾಗ ಮಾಡಿರೋವೆಲ್ಲ ಇದ್ದಾವೆ. ಸೊ ಅದನ್ನೆಲ್ಲ ಶೇರ್ ಮಾಡ್ತೀನಿ ಇದರಲ್ಲಿ. ಸೊ ಕೃತಿಕಾ ಹೇರ್ ಕಟ್ ಮಾಡಿಸಿದ್ದೆ, ಅವು ಯಾವುದು ಮಾಡೇ ಇಲ್ಲ ನಾನು ಆ್ಯಕ್ಚುಲಿ. ಸೊ ನೋಡ್ತೀನಿ, ಎಲ್ಲ ಇಂದು ಶಾರ್ಟ್ಸಾಗಿ ಮಾಡಿದ್ದೆ ಇನ್ಸ್ಟಾಗ್ರಾಮ್ಗೆ ಅಂತ ಹೇಳ್ಬಿಟ್ಟು, ಅವೇನಾದರೂ ಇದ್ದರೆ ಆ್ಯಡ್ ಮಾಡ್ತೀನಿ ಅಷ್ಟೇ. ಆಗಲಿ ನಾರ್ಮಲಾಗಿ ವೀಡಿಯೋಸ್ ಏನು ಮಾಡೋಕ್ಕೋಗಿಲ್ಲ ನಾನು ಇಷ್ಟು ದಿನ. ಸೊ ಇವಾಗ ಮಾಡ್ತೀನಿ. ಇವತ್ತಿಂದ ಸ್ವಲ್ಪ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ಇನ್ನು ವಿಂಟರ್ ಅಲ್ವ, ಎಲ್ಲೂ ಆಚೆ ಹೋಗಲ್ಲ, ಏನೂ ಇಲ್ಲ, ಯಾವ ಆ ಥರ ಶೇರ್ ಮಾಡೋಕ್ಕೋಗಲ್ಲ. ನಿಮಗೆಲ್ಲ ಗೊತ್ತು ಡೈಲಿ ವ್ಲಾಗ್ಸೇ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಇನ್ನು ಡೈಲಿ ವ್ಲಾಗ್ಸೇ ಶೇರ್ ಮಾಡ್ತೀನಿ ಆದಷ್ಟು. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಕೃತಿಕಾ ಎದ್ದೊಳಿದ್ದಾಳೆ, ಸೊ ಅವಳಿಗೆ ಸ್ವಲ್ಪ ಬ್ರಷ್ ಮಾಡಿಸ್ಬಿಟ್ಟು ಏನಾದರೂ ತಿನ್ನಿಸ್ಬಿಡೋಣ. ಬ್ರಷ್ ಮಾಡ್ಕೊತೀಯಾ? ಯಾ, ಹೋಗೋಣ ಬ್ರಷ್ ಮಾಡ್ಕೊಳಕ್ಕೆ. ಇದು ಚಿನ್ನಿನಮ್ಮ, ಇದು ಚಿನ್ನಿ ಬಂಗಾರಮ್ಮ. ಇದು ಅಯ್ಯೋ ಅಮ್ಮ ಸ್ಟಿಕ್ಕರ್ ಎಲ್ಲಿ? ಇಲ್ಲ ಅಮ್ಮ ಸ್ಟಿಕ್ಕರ್ ಎಲ್ಲಾಯ್ತು? ಅಲ್ಲ ಇಟ್ಕೊಳ್ಳೋದು. ಇಡು ಅಮ್ಮ ಸ್ಟಿಕ್ಕರ್ ಇಡು. ಎಲ್ಲಿಟ್ಟಿದ್ಯಾ ನೋಡು. ಸರಿ, ನಾನು ಬ್ರಷ್ ಮಾಡಿಸ್ತೀನಿ. ಬಾ. ನನಗಂತೂ ವಿಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಬಿಟ್ಬಿಡೋಣ ಅಂದ್ಕೊಂಡೆ ಯೂಟ್ಯೂಬ್ನ, ಬೇಡ ಅಂತ ಹೇಳ್ಬಿಟ್ಟು. ಬಟ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಏನಾದರೂ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಬಿಡೋದು ಕಷ್ಟ. ಏನಾದರೂ ಯಾವುದ್ರ ಮೇಲೆ ಆದರೂ ಇಂಟ್ರೆಸ್ಟ್ ಬಂದಿಲ್ಲ. ಸೊ ಅದಕ್ಕೆ ಇಷ್ಟು ವರ್ಷ ಮಾಡ್ಕೊಂಡು ಬಂದೆ. ಸೊ ಇನ್ಮೇಲೆ ಆಗಲ್ಲ. ಸೊ ಮಕ್ಕಳಿಗೆ ನೋಡ್ಕೊಂಡು ಆರಾಮಾಗಿರೋಣ ಅಂತ ಅಂದ್ಕೊಂಡೆ. ಬಟ್ ಯಾವಾಗಾದರೂ ಒಂದೊಂದು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ನ ಶೇರ್ ಮಾಡೋದಕ್ಕೆ. ಸೊ ವಿಂಟರ್ ಬಂದ್ರೇ ಹೀಗೆ ಅನಿಸುತ್ತೆ ನನಗೆ, ಯಾಕೋ ಗೊತ್ತಿಲ್ಲ. ವಿಂಟರ್ ಬಂದರೆ ಸಾಕು ಸ್ವಲ್ಪ ಮೂಡಿ ಆಗಿರ್ತೀನಿ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ನನಗಂತೂ, ಆ ರೀತಿ ಇರುತ್ತೆ. ಇನ್ನು ಇವಾಗ ಜಿಶುಗೆ ಹಾಲಿಡೇಸ್ ಇದೆ, ಕ್ರಿಸ್ಮಸ್ ಹಾಲಿಡೇಸು 15 ಡೇಸ್ ಕೊಟ್ಟಿದ್ದಾರೆ, ಮನೇಲೇ ಇರ್ತಾನೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗೆ ಎದ್ದೊಳ್ತೀವಿ, ಇನ್ನು ಲೇಟಾಗೆ ಮಲಗ್ತೀವಿ. ಸೊ ಇನ್ನು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಅದಕ್ಕೆ ನಾನು ವಿಡಿಯೋಸ್ ಮಾಡೋಕ್ಕೂ ಹೋಗ್ತಾ ಇಲ್ಲ ಅಷ್ಟು. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಇನ್ನು ಸ್ವಲ್ಪ ಹೆಗ್ಸ್ ಹೋಗ್ಬಿಟ್ಬಿಟ್ಟೆ, ಬೇಗ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಊಟಕ್ಕೆ ಬಂದುಬಿಟ್ಟು ನಾನು ಸ್ವಲ್ಪ ಇದ್ಕಿನ ಬೇಳೆ, ಅವರೆಕಾಳು ಇತ್ತು, ಇದ್ಕಿನ ಬೇಳೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಚಿಕನ್ ಹಾಕಿ ಸಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಯಾರಿಗೆಲ್ಲ ಇಷ್ಟ ಚಿಕನಲ್ಲಿ ಇದ್ಕಿನ ಬೇಳೆ ಹಾಕಿ ಮಾಡೋದು, ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಅಮ್ಮನ ಮನೇಲಿ ಮಾಡೋಂದರೆ ಅಮ್ಮ ಮಾಡೋದೇ ಇಲ್ಲ. ಸೊ ನಾನು ಮದುವೆ ಆದಾಗಿಂದ ಯಾವಾಗಾದರೂ ಇತ್ತಿಟ್ಟು ಟ್ರೈ ಮಾಡ್ತಾ ಇರ್ತೀನಿ. ಜಿಶು ಹಾಲಿಡೇಸ್ ಅಲ್ವ, ಮನೆಯಲ್ಲೇ ಇರ್ತಾನಲ್ವ. ಸೊ ಹಾಗಾಗಿ ಕನ್ನಡ ಹತ್ರ ಕಳ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಕನ್ನಡ ಅಕ್ಷರಗಳೆಲ್ಲ ಕಳಿಸ್ತಾ ಇದ್ದೀನಿ. ಡೈಲಿ ಒಂದು 1 hour ಆ ಥರ ಕುತ್ಕೊಂಡು ಮಾಡಿಸ್ತೀನಿ. ಬಟ್ ಸ್ವಲ್ಪ ಕಷ್ಟನೇ, ಯಾಕಂದರೆ ಕೃತಿಕಾ ಬಿಡಲ್ಲ ಅವನ ಹತ್ರ ಕುತ್ಕೊಂಡು ಮಾಡಿಸೋದಕ್ಕೆ, ಅವಳ ಜೊತೆ ಆಟ ಆಡ್ಕೋಬೇಕು. ಸೊ ಇಬ್ಬರಿಗೂ ಆಟ ಆಡಿಸ್ಕೊತ ಈ ರೀತಿ ಮಾಡ್ತೀನಿ ಒಂದು 1 hour. ಕೃತಿಕಾ ಮಲಗಿದ ಮೇಲೆ ಆಗಲಿ, ಇಲ್ಲ ಇನ್ನು ಅವಳು ಆರಾಮಾಗಿ ಆಟ ಆಡ್ತಾಯಿದ್ರೆ ಆ ಟೈಮಲ್ಲಾದರೂ ಬರೆಸ್ತಾ ಇರ್ತೀನಿ. ಸೊ ಇಂಟ್ರೆಸ್ಟಾಗಿ ಬರಿತಾ ಇದ್ದಾನೆ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತು, ತುಂಬ ಕಷ್ಟ ಆಯಿತು ನನಗೆ ಅವನಿಗೆ ಕನ್ನಡ ಹೇಳ್ಕೊಡೋದಕ್ಕೆಲ್ಲನೂ. ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಅವನಿಗೂ, ಕನ್ನಡ ಕಲಿಬೇಕು ಅಂತ ಹೇಳ್ಬಿಟ್ಟು ಬರೆಯೋದೆಲ್ಲನೂ. ಸೊ ಹಾಗಾಗಿ ಬರಿತಾ ಇದ್ದಾನೆ ಅವನು, ಡೈಲಿ ಮಾಡ್ತಾಯಿದ್ದಾನೆ. ಇನ್ನು ಹೀಗೆ ಹಾಲಿಡೇಸಲ್ಲಿ ಕಲ್ತ್ಕೋಬೇಕು ಅಂತ ಕುತ್ಕೊಂಡ್ಬಿಟ್ಟಿದ್ದಾನೆ ಅವನು. ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕಷ್ಟ, ಅವನಿಗೂ ಟೈಮ್ ಇರೋದಿಲ್ಲ. ಸೊ ಸ್ವಿಮ್ಮಿಂಗು, ಬೇರೆ ಕ್ಲಾಸಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇವಾಗ ಹಾಲಿಡೇಸ್ ಫ್ರೀ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಒಂದೇ ದಿನದ್ದು ವ್ಲಾಗಲ್ಲ ಇದು, ತುಂಬ ಬೇರೆ ಬೇರೆ ದಿನದ್ದೆಲ್ಲ ಇಲ್ಲೇ ಆ್ಯಡ್ ಮಾಡಿದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ಒಂದೇ ದಿನ ವಿಡಿಯೋ ಮಾಡಿಲ್ಲ. ಸೊ ಹೇಳ್ದೆ ಅಲ್ವಾ, ಸೊ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ವಿಡಿಯೋಸ್ ಏನೂ ಮಾಡ್ತಾಯಿಲ್ಲ. ಸೊ ಈ ರೀತಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಇನ್ನು ಸಮ್ಮರಲ್ಲಾದರೆ ಮಕ್ಕಳು ಔಟ್ಸೈಡ್ ಹೊರಟೋಗ್ತಾರೆ ಆಟ ಆಡೋಕ್ಕೆ, ಸ್ವಲ್ಪ ನನಗೂ ಟೈಮ್ ಇರುತ್ತೆ, ಆವಾಗಲೂ ಆಗೆಲ್ಲ ಮಾಡ್ಬೋದಾಗಿತ್ತು. ಇವಾಗ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಸ್ವಲ್ಪ ನಾನು ಮೊಬೈಲ್ ಏನಾದರೂ ತಗೊಂಡ್ರೆ ಅವರು ಮೊಬೈಲ್ ಬೇಕು, ಟಿ ವಿ ಬೇಕು ಅಂತೆಲ್ಲ ಕೇಳ್ತಾರೆ. ಸೊ ಹಾಗಾಗಿ ನಾನು ಮೊಬೈಲ್ ಆಗಲಿ ಎಡಿಟಿಂಗ್ಗೆ ಅದಕ್ಕೆ ಏನಕ್ಕೂ ತಗೊತಾನೇ ಇಲ್ಲ ಜಾಸ್ತಿ. ಸೊ ಹಾಗಾಗಿ ನಾನು ವಿಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ತೀನಿ. ಇನ್ನೊಂದು ದಿನವೇ ಇಲ್ಲಿ ಮಕ್ಕಳಿಗೆ
ಮೂವಿ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಒಂದಿನ ಕರ್ಕೊಂಡೋಗ್ತಾರೆ. ಅದು ಅಲ್ಲದೆ ಇಲ್ಲಿ ಫ್ರೀ ಮೂವಿ ಇತ್ತು, ಅಂದರೆ ಅವತ್ತು ಸೊ ಜಿಶು ಸ್ವಿಮ್ಮಿಂಗ್ ಹೋಗ್ತಾನಲ್ಲ, ಸೊ ಅವರು ಮೇಲ್ ಕಳಿಸಿದ್ರು, ಈ ಥರ ಮಕ್ಕಳಿಗೆಲ್ಲ ಫ್ರೀ ಮೂವಿ ಇದೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮಕ್ಕಳಿಗೆಲ್ಲ ಕರ್ಕೊಂಡಿದ್ದೆ. ಕೃತಿಕಾಗೂ ಸೆಕೆಂಡ್ ಟೈಮ್ ಇದು ಮೂವಿ. ಫಸ್ಟ್ ಟೈಮ್ ಆರಾಮಾಗಿ ನೋಡಿದ್ಲು, ಅದಕ್ಕೆ ಸೆಕೆಂಡ್ ಟೈಮು ಇಷ್ಟಪಟ್ಟು ನೋಡ್ತಾಳೆ ಹೇಳು ಅಂತ ಹೇಳ್ಬಿಟ್ಟು. ಇನ್ನು ರೇಖಾ ಅವ್ರಿಗೂ ಹೇಳಿದ್ದೆ, ಈ ಥರ ಮೂವೀಸ್ ಬಂದಿದ್ದಾವೆ, ಯಾವುದಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ರೇಖಾ ಬಂದಿಲ್ಲ, ಮಕ್ಕಳು ಕಳಿಸಿದ್ರು. ಇನ್ನು ಕೃತಿಕಾ ಇದ್ದಾಳಲ್ವ, ನಾನು ಹೋಗಲೇಬೇಕಾಗುತ್ತೆ. ಸೊ ನಾನು ಹೋಗಿದ್ದೆ. ಇಷ್ಟ ಆಯಿತು ಮೂವಿ ಅಂತೂ, ನನಗೂ ಇಷ್ಟ ಆಯಿತು. ಮಕ್ಕಳು ಇಷ್ಟಪಟ್ಟು ನೋಡಿದ್ರು. ನಾವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಮೂವಿ. ಒಂದು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಒಂದಕ್ಕೆ ನಾವು ಒಂದು ಮೂವಿಗೆ ಹೋದ್ವಿ. ಅಲ್ಲಿ ಪಾಪ್ಕಾರ್ನ್ ಮಾತ್ರ ನಾವು ತಗೋಬೇಕಷ್ಟೇ. ಇನ್ನು ಟಿಕೆಟ್ಸ್ ಎಲ್ಲ ಯಾರು ಹೋದ್ರು ಅಷ್ಟೇ, ಎಲ್ಲರಿಗೂ ಫ್ರೀ ಟಿಕೆಟ್ಸ್ ಎಲ್ಲ ಇತ್ತು. ಇನ್ನು ಮೂವಿ ಮುಗಿಸ್ಕೊಂಡು ಬೆಳಿಗ್ಗೆನೇ ಹೋಗಿದ್ವಿ ತಿಂಡಿ ಮಾಡಿಕೊಂಡು. ಇನ್ನು ಮೂವಿ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾಯಿದ್ದೀವಿ. ನಡುವೆ ವಿಡಿಯೋಗಳಲ್ಲೆಲ್ಲನೂ ಸ್ವಲ್ಪ ಕೃತಿಕಾ ವಾಯ್ಸು ಕೇಳಿಸ್ತಾ ಇರುತ್ತೆ, ಯಾಕಂದರೆ ನನಗೆ ವಾಯ್ಸ್ ಓವರ್ ಎಡಿಟಿಂಗ್ ಮಾಡಿಬಿಡ್ತೀನಿ, ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಕೃತಿಕಾ ಪಕ್ಕದಲ್ಲೇ ಇರ್ತಾಳೆ, ಸೊ ಬರ್ತಾನೇ ಇರುತ್ತೆ. ಇನ್ನು ಕ್ರಿಸ್ಮಸ್ ಹಾಲಿಡೇಸ್ ಅಲ್ಲ, ಇನ್ನು ಕ್ರಿಸ್ಮಸ್ ಬೇರೆ ಬಂತಲ್ವ. ಸೊ ಹಾಗಾಗಿ ಇನ್ನು ಜಿಶು ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಇದೆ, ಒಂದು 5 ಇಯರ್ಸಿಂದ ಇಡ್ತಾ ಇದ್ದೀವಲ್ಲ. ಸೊ ನಾನು ಇವತ್ತು ಈ ಇಯರ್ ಏನು ಬೇಡ ಬಿಡು ಅಂತ ಹೇಳಿದ್ರು. ಜಿಶು ಕೇಳಿಲ್ಲ, ಅವನೇ ಹೋಗ್ಬಿಟ್ಟು ಅವನೇ ತೊಗೊಂಡು ಬಂದು ಎಲ್ಲ ಅವನೇ ಡೆಕೋರೇಷನ್ ಮಾಡ್ದೆ. ನಾನೇನು ಹೆಲ್ಪು ಮಾಡಿಲ್ಲ, ಎಲ್ಲ ಅವನೇ ಮಾಡ್ಕೊಂಡ. ಏನಾದರೂ ಮಾಡ್ಕೊಳ್ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ದೊಡ್ಡವನ ಅವಾಗ ಚಿಕ್ಕವಾಗ ಕೇಳ್ತಾ ಇದ್ದ, ಓಕೆ ಇಡ್ತಾ ಇದ್ವಿ. ಇವಾಗ ದೊಡ್ಡವನಾಗಿದ್ದಾನೆ, ಏನಕ್ಕೆ ಅಂದರೂ ಇವಾಗ ಕೇಳ್ತಾ ಇಲ್ಲ, ಬೇಕೇ ಬೇಕು ಅಂದಿದ್ದಕ್ಕೆ ಇನ್ನು ಸರಿ ಅವನಿಷ್ಟ ಯಾಕೆ ಅಂತ ಹೇಳ್ಬಿಟ್ಟು ನೀನೇ ಮಾಡ್ಕೊ, ನಾನು ಏನೂ ಹೆಲ್ಪ್ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಇನ್ನು ಅವನು ತಂಗಿ ಇಬ್ಬರು ಸೇರಿಬಿಟ್ಟು ಈ ರೀತಿ ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಕ್ರಿಸ್ಮಸ್ ಟ್ರೀನ. ಇನ್ನು ನ್ಯೂ ಇಯರ್ವರೆಗೂ ಜನವರಿವರೆಗೂ ಅದು ಹಾಗೇ ಇರುತ್ತೆ ಟ್ರೀ. ಇನ್ನು ಅವರು ಅಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ರೆ ನಾನು ಸ್ವಲ್ಪ ಕಡುಬೆಲ್ಲ ಮಾಡಿಕೊಂಡೆ. ಹಾಲಿಡೇಸ್ ಅಲ್ಲ, ಮನೆಯಲ್ಲಿದ್ದರೆ ತಿಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿದು ಮಾಡಿಕೊಂಡೆ. ಇದನ್ನು ಮಾಮೂಲಿ ಪೌಡರ್ ಹಾಕಿ ಮಾಡ್ತಾರೆ, ಕಡಲೆಪಪ್ಪದು ಪೌಡ್ರು. ಸೊ ಅದನ್ನು ಮಾಡಿಲ್ಲ ನಾನು, ಬರೀ ಕೊಬ್ಬರಿ ಹಾಕಿ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಕೊಬ್ಬರಿದು ಮಾಡಿದ್ದು, ಆದರೂ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಎಳ್ಳು ಗಸಗಸೆ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದೆ, ಟೇಸ್ಟಿ ಆಗಿತ್ತು. ಇನ್ನು ಮಕ್ಕಳು ಡೈಲಿ ತಿಂತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಟ್ಟೆ. ಓಕೆ, ಇವಾಗ ಜಿಶುನು ಹಸ್ಬೆಂಡ್ ಇಲ್ಲ, ಸೊ ನಾನು ಕೃತಿಕಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಎಗ್ ನೂಡಲ್ಸ್ ಮಾಡ್ಕೊಬಿಡೋಣ ಅನ್ಕೊತಾ ಇದ್ದೀನಿ. ಸೊ ಅವನಿಗೆ ಸ್ವಿಮ್ಮಿಂಗ್ ಹೋಗ್ತಾನಲ್ವ, ಸೊ ಅಲ್ಲೇನೋ ಪ್ರೋಗ್ರಾಮ್ ಇದೆ, ಸೊ ಅಲ್ಲಿ ಹೋಗಿದ್ದಾರೆ. ಇನ್ನು ಅವ್ರು ನೈಟ್ ಅಲ್ಲೇ ವಾಟರ್ ಪಾರ್ಕ್ ಹೇಳ್ಬೇಕಾ ವಾಟರ್ ಪಾರ್ಕ್ ಹೋಗಿದ್ವಿ ಅಂತ ಹೇಳ್ಬೇಕಂತೆ. ಸೊ ಇನ್ನು ಅವ್ರು ಅಲ್ಲೇ ಡಿನ್ನರ್ ತಿನ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ನಾವು ಎಗ್ ನೂಡಲ್ಸ್ ಮಾಡ್ಕೊತೀವಿ ನಾನು ಕೃತಿಕಾ. ಸೊ ಕೃತಿಕಾ ಹೆಲ್ಪ್ ಮಾಡ್ತಾಳೆ ಅಂತೆ ನನಗೆ. ಸೊ ಬನ್ನಿ ಯಾವ ರೀತಿ ಹೆಲ್ಪ್ ಮಾಡ್ತಾಳೆ ಏನು ಅಂತ ನೋಡೋಣ. ಏನು ಮಾಡ್ತಾ ಇದೀಯಾ? ಎಗ್ ನೂಡಲ್ಸ್ ಮಾಡ್ತಾ ಇದೀಯಾ? ನಿನಗೆ ಬರುತ್ತಾ ಮಾಡೋದು? ವಾವ್, ಏನದು 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 ಇದೇನಿದು? ಎಗ್. ಓಕೆ, ನಿನ್ ಯಾರ್ಯಾರಿಗಮ್ಮ ಇದು ಎಗ್ ನೂಡಲ್ಸು? ಎಗ್ ನೂಡಲ್ಸ್ ಅದು. ಎಗ್ ನೂಡಲ್ಸ್. ಎಗ್ ನೂಡಲ್ಸ್. ಬನ್ನಿ ಬನ್ನಿ, ಎಗ್ ನೂಡಲ್ಸ್ ತಿನ್ನೋಣ. ಹೇಳು ಅವ್ರಿಗೆ, ಬನ್ನಿ ಎಗ್ ನೂಡಲ್ಸ್ ತಿನ್ನೋಣ. ತಿನ್ನೋಣ. ಯಾ ಮಾಡೋಣ. ಇವಾಗ ಮಿಕ್ಸ್ ಮಾಡೋಣ. ಸಾಲ್ಟ್ ಹಾಕೋಣ. ಸಾಲ್ಟ್ ಮಿಕ್ಸ್ ಮಾಡಮ್. ಪೆಪ್ಪರ್ ಹಾಕ್ಲಾ? ಏನಿದು? ಪೆಪ್ಪರ್ ಪೌಡರ್. ಮಿಕ್ಸ್ ಮಾಡಮ್ಮ. ಅಮ್ಮ ಮಿಕ್ಸ್ ಮಾಡ್ತಲ್ಲ, ಕೊಡು. ನೋ. ಡನ್. ಅಮ್ಮ ಮಾಡ್ತಾಳೆ ಹಂಗ್ ಮಾಡೋದು. ಯಾರಿದು? ಕೃತಿಕಾ. ಅಮ್ಮ ಹೆಸರು ವಿನೂತ. ಪಪ್ಪ ನಂಕಿ. ಅಣ್ಣ ಹೆಸರು? ಓಕೆ. ತಾತ ಹೆಸರು?
ಗೋವಿಂದ ತಾತ. ಗೋವಿಂದ ತಾತ. ನಾನಮ್ಮ ಹೆಸರು ರಾಮನಮ್ಮ. ರಾಮನಮ್ಮನ. ಓಕೆ. ಇನ್ನೊಂದು ತಾತ ಹೆಸರು ಆಶು ತಾತ. ಅಮ್ಮಮ್ಮ ಸುಶಿ ಅಮ್ಮಮ್ಮ. ಏನ್ ಹೆಸರು? ಸುಶಿ ಅಮ್ಮಮ್ಮ. ಸೂಸಿ ಅಮ್ಮಮ್ಮನ. ನೀನು ಯಾವ ಕಂಟ್ರಿಯಲ್ಲಿ ಇದೆಯಮ್ಮ? ಇಂಡಿಯಾ. ನೀನು ಯಾವ ಕಂಟ್ರಿ? ಕೃತಿಕಾ ಯಾವ ಕಂಟ್ರಿಯಲ್ಲಿದ್ದಾಳೆ? ಕೆನಡಾ. ಕೆನಡಾ. ತಾತ ಯಾವ ಕಂಟ್ರಿಯಲ್ಲಿದ್ದಾರೆ? ಇಂಡಿಯಾ. ಇಂಡಿಯಾದಲ್ಲಿದ್ದಾರ. ಯಾ. ಹೋಗೋಣ ತಾತ ಇರೋ ಹತ್ರ? ಯಾ. ಹೋಗೋಣ. ಯಾ. ಏನಿದೆ ತಾತ ಹತ್ರ? ಫುಡ್. ಫುಡ್? ತಾತ ಫುಡ್. ತಾತ ಫುಡ್ ಐತಾ? ಇನ್ನೇನಿದೆ ತಾತ ಹತ್ರ? ಅಮ್ಮ ಅಂತ. ತಾತ ಮನೇಲಿ ಏನಿದೆ ಅಮ್ಮ? ಗೋವಿಂದ ತಾತ ಮನೇಲಿ ಏನಿದೆ? ಗೋವಿಂದ ತಾತ ಹ್ಯಾಪಿ. ಗೋವಿಂದ ತಾತ ಹ್ಯಾಪಿ ಆಗ್ತಾನ? ಇನ್ನು ಅಲ್ಲ, ತಾತ ಮನೇಲಿ ಏನೇನಿದೆ? ಹ್ಯಾಪಿ. ಕೌ. ಕೌ. ಇನ್ನೇನಿದೆ? ತೋರ್ಸು. ಹ್ಯಾಪಿ ಕೃತಿಕಾ ಹ್ಯಾಪಿ. ಸ್ಯಾಡ್ ಕೃತಿಕಾ. ಆಂಗ್ರಿ. ಫನ್ನಿ ಕೃತಿಕಾ. ಕ್ರೇ ಕೃತಿಕಾ. ಕ್ರೇನ್ ಕೃತಿಕಾ. ಶಾಕಿ. ಅಲ್ಲಿ ತೋರಿಸು. ಶಾಕ್. ಯಾಕಿ ಫೇಸ್. ಅಲ್ಲಿ ತೋರಿಸು. ಯಾಕಿ ಫೇಸ್. ಯಾಕಿ ಹೆಂಗ? ವಾವ್. ಏನಿದು? ಎಗ್ ನೂಡಲ್ಸ್. ಏನಿದು? ಎಗ್. ಎಗ್ ನೂಡಲ್ಸ್. ಎಗ್ ಅಮ್ಮ. ಸಿಕ್ಸ್ ಸೆವೆನ್ ಹೆಂಗ್ ತೋರ್ಸೋದು? ತೋರ್ಸು. 6 7 ಹೆಂಗ್ ಮಾಡೋದು? ಏನದು? 6 7 ಮಾಡ್ತಾ ಇದೆ. 6 7 ಏಕಮ್ಮ. ತಿಂತೀಯಾ? ಹೆಂಗ್ ತಿನ್ನೋದು? ಏನಿದೆ? ಓಕೆ, ಬಾಯ್ ಹೇಳೋಣ ಅವ್ರಿಗೆ. ಬಾಯ್. ನಮ್ಮ ಎಗ್ ನೂಡಲ್ಸ್ ರೆಡಿ. ತಿಂತೀವಿ ನಾವು. ಎಗ್ ನೂಡಲ್ಸ್ ತಿನ್ನೋಣ. ಓಕೆ, ಬಾಯ್ ಹೇಳು. ಬಾಯ್ ಬಾಯ್. ನಾವು ಎಗ್ ನೂಡಲ್ಸ್ ತಿಂತೀವಿ.